ಕಾಫಿ ಎಲ್ಲ ಹಾರೋಯ್ತು, ತಾಳು ಬಿಸಿ ಮಾಡ್ತಾ ಇದ್ದೀನಿ. ಏನು ಬೇಡ ನನಗೆ, ಬಿಸಿ ಹಳಸ್ಲು ಎಲ್ಲ ಒಂದೇ. ಈಗ ನನಗೇನು ಬಹುವಚನ ಬೇಕಾಗಿಲ್ಲ. ಎಷ್ಟಾಗ್ಲಿ ನನಗಿಂತ ನೀವು ದೊಡ್ಡೋರು. ಮಹಾ 6 ತಿಂಗಳು ದೊಡ್ಡವಳು ತಾನೆ. ಅದು ಅಲ್ಲದೆ ಸ್ನೇಹಿತರಾದ್ಮೇಲೆ ವಯಸ್ಸಿದ ಅಂತರ ಬೇಕಾಗಿಲ್ಲ. ಮಂಜುಳಾ ಮತ್ತೆ ಬಿಸಿಯಾಗಿ ಬಂದ ಕಾಫಿ ಕುಡಿದು ಉಷೆಯನ್ನ ಸೊಂಟದ ಮೇಲೆ ಕೂರಿಸ್ಕೊಂಡು ತನ್ನ ತಾಯಿಯ ಮನೆಗೆ ಹೊರಟು ಹೋದ್ಲು. ರಾತ್ರಿ ನಾನು ತೊಟ್ಟಲಿನಲ್ಲಿ ಮಲಗಿದ್ದೆ. ತೊಟ್ಟಲಿಗೆ ಕಟ್ಟಿದ್ದ ಹಗ್ಗವನ್ನು ತೂಗಿಸುತ್ತಾ ಸುಬ್ಬಿ ಪಿಸು ಧ್ವನಿಯಲ್ಲಿ, ಏನ್ ಅನ್ಯಾಯ ಎಂದ. ಪ್ರಪಂಚನೇ ಹಾಗೆ, ಒಳ್ಳೆ ಪ್ರಪಂಚ. ಹೆಂಡತಿನ ಕಂಡೋರ ಹತ್ರ ಕಳ್ಸೋಕೆ ಅವನಿಗೆ ನಾಚಿಕೆ ಆಗಲ್ವಾ? ತನ್ನ ಹೆಂಡತಿ ಅಂತ ಪ್ರೀತಿ ಅಭಿಮಾನ ಬೇಡ. ಪ್ರೀತಿ ಅಭಿಮಾನ ಎಲ್ಲ ಶ್ರೀಮಂತರಿಗೆ. ಶ್ರೀಮಂತರೆಲ್ಲ ಸದ್ಗೃಹಸ್ಥರೇನೋ. ಸುಬ್ಬಿಯ ದನಿಯಲ್ಲಿ ಅಣಕವಿತ್ತು. ಕೆಲವರು ಒಳ್ಳೆ ಪದವಿಗೆ ಬಂದಿರೋದು ಹೇಗೆ ಅನ್ಕೊಂಡಿದ್ಯಾ? ಹೆಂಡತಿರನ್ನ ಮೇಲಧಿಕಾರಿಗಳ ಹತ್ತಿರ ಕಳಿಸಿ ದೊಡ್ಡ ಕೆಲಸ ಸಂಪಾದಿಸ್ತಾರೆ. ದೊಡ್ಡ ಮನುಷ್ಯರು ಮಾಡಿದ್ರೆ ಫ್ಯಾಷನ್, ಬಡವರು ಮಾಡಿದ್ರೆ ಆದ್ರ. ಮರ್ಯಾದೆ ಇಲ್ದಿದ್ಮೇಲೆ ಅವ್ರು ಎಂತ ದೊಡ್ಡ ಮನುಷ್ಯರು? ಸುಬ್ಬಿ ಸಿಡ್ದು ನುಡಿದ್ಲು. ನೀನ್ ಯಾಕೆ ನನ್ ಮೇಲೆ ಹೀಗೆ ರೇಗ್ತಾ ಇದ್ಯಾ? ಅಪ್ಪ ನಕ್ಕು ಕೇಳಿದರು. ನಿಮ್ಮೇಲೆ ರೇಗ್ತಾ ಇಲ್ಲ, ಈ ಗಂಡಸು ಜಾತಿ ಇದೆಯಲ್ಲ, ಈ ಹೆಂಗಸ್ ಜಾತಿ ಒಪ್ಕೊಳ್ಳುತ್ತಲ್ಲ, ಅವ್ರು ಹೇಳ್ದೆ ಹಾಗೆ ಕೇಳೋಕೆ. ಒಪ್ಕೊಳ್ದೆ ಹೋದ್ರೆ ಮಂಜುಳಾ ಹಾಗೆ ಅವರೆಲ್ಲ. ಸುಬ್ಬಿ ಆಡ್ತಿದ್ದ ಮಾತು ತಟ್ಟನೆ ನಿಂತೋಯ್ತು. ಅದರೊಂದಿಗೆ 2 ಕ್ಷಣ ತೊಟ್ಟಿಲು ತೂಗೋದು. ಆದರೆ ನಾನು ಸುಮ್ಮನಿರ್ಬೇಕಲ್ಲ. ಹ್ಞೂ ಹ್ಞೂ ಎಂದು ರಾಗ ತೆಗೆದೆ. ಅಯ್ಯೋ, ಇದಿನ್ನೂ ಮಲ್ಗೆ ಇಲ್ಲ ಬಿಡಿ ಅಂದರೆ. ಸುಬ್ಬಿಯ ದನಿಯಲ್ಲಿ ಅಪಾರ ಬೇಸರವಿತ್ತು. ಮತ್ತೆ ತೊಟ್ಟಿಲು ತೂಗಿತು. ನಿದ್ರೆ ನನ್ನ ಕಣ್ಣುಗಳನ್ನು ಮುತ್ತಿದಂತೆ ಮಿನುಗು ದೀಪ ಹಾರಿತು. ಸುಬ್ಬಿಯ ಮಾತು ಅಸ್ಪಷ್ಟವಾಗಿ ಕಿವಿಯ ಮೇಲೆ ಬಿತ್ತು. ಇವತ್ತು ನಿಮ್ಮ ಮಗಳು ಮಮ್ಮಂ 2 ಅಕ್ಷರ ಮಾತು ಕಲ್ತಿದ್ದಾಳೆ. ಹಾಗೇನು? ತೊಟ್ಟಿಲು ತೂಗುವಿಕೆ ನಿಧಾನವಾಗುತ್ತಾ ಬಂದಿತ್ತು. ಇನ್ಮೇಲೆ ಅವಳಿಗೆ ತೊಟ್ಟು ಸಾಕಾಗಲೋದಿಲ್ಲ ಅಂದ್ರೆ ನಮ್ಮ ಹತ್ರನೇ ಮಲಗಿಸ್ಕೊಳ್ಳೋದು ವಾಸಿ. ಹಾಗಾದ್ರೆ ತೊಟ್ಲು ದಂಡವಾಗುತ್ತಲ್ಲ, ತೊಟ್ಟಿಲ್ನಲ್ಲಿ ಯಾರನ್ನು ಮಲಗಿಸೋದು ಎಂದಳು ಸುಬ್ಬಿ. ಆದರೆ ಅದರಲ್ಲಿ ಕೋಪ ಮಾತ್ರ ಇರಲಿಲ್ಲ. ನಾನೇನು ಅವರಿಗೆ ಹುಟ್ಟೋದಕ್ಕಿಂತ ಮುಂಚೆ ಬೇಡವಾಗಿದ್ದಿರ್ಬೋದು. ಆದರೆ ಕ್ರಮೇಣ ಅವರಿಬ್ಬರು ನನ್ನನ್ನು ಪ್ರೀತಿಸತೊಡಗಿದರು. ರುಚಿ ರುಚಿಯಾದ ತಿಂಡಿ, ರಂಗುರಂಗಿನ ಬಟ್ಟೆ, ಭ್ರಾಂತಿ ಹುಟ್ಟಿಸುವಂತಹ ಆಟದ ಸಾಮಾನುಗಳು ನನಗೆ ಇಲ್ಲದಿರಬಹುದು. ಆದರೆ ರಾಗಿ ಹುರಿಹಿಟ್ಟು, ಚೂರು ಬೆಲ್ಲ, 4 ಕಾಳು ಪುರಿ ನನ್ನ ಹೊಟ್ಟೆ ಹಸಿದಾಗ ಅಮೃತದಂತೆ ತೋರುತ್ತಿದ್ದವು. ನನ್ನಲ್ಲಿದ್ದ ಮಾಸಲು ಹಸುರಿನ ಲಂಗ ನನಗೆ ತುಂಬ ಪುಟ್ಟದಾಗಿ ಹೋಗಿತ್ತು. ನಾನು ಆ ಲಂಗವನ್ನು ಮೀರಿ ಬೆಳೆದಿದ್ದೆ. ಅಜ್ಜಿಯ ಮೊಮ್ಮಗನ ಕೀಲಿನ ಮೋಟಾರಿನಲ್ಲಿ ನಾನೊಂದು ಬಾರಿ ಮೋಹಿತಳಾಗಿದ್ದೆ. ಚೇಚುವು ಅದನ್ನು ಎತ್ತುಕೊಂಡು ಆಗಾಗ್ಗೆ ನನ್ನಲ್ಲಿಗೆ ಆಡಲು ಬರುತ್ತಿದ್ದ. ಅವನ ಅಕ್ಕ ಪಾತು ಕೀಲು ತಿರುಗಿಸಿದಾಗ ಪುಟ್ಟ ಕೆಂಪು ಮೋಟಾರು ಒಟಾರದ ಅಂಗಳದಲ್ಲಿ ತಿರುಗಾಡುತ್ತಿತ್ತು. ಆಗ ನಾನು, ಚೇಚು, ಉಷಾ ಎಲ್ಲರೂ ಕೂಗಾಡುತ್ತಾ ಅದರ ಹಿಂದೆ ಓಡುತ್ತಿದ್ದೆವು. ಆದರೆ ಅದೊಂದು ದಿನ ಏನಾಯಿತು? ಮೋಟಾರು ಒಂದು ದಿನ ಚೇಚು ಎಷ್ಟು ಕೀಲಿ ಕೊಟ್ಟರೂ ಓಡಲಿಲ್ಲ. ಮತ್ತೆರಡು ದಿನಗಳಲ್ಲಿ ಮೋಟಾರಿನ ಚಕ್ರಗಳು ಬೇರೆ ಬೇರೆಯಾಗಿ ಕಳಚಿ ಬಂದವು. ಕೆಂಪು ಬಣ್ಣ ನಮ್ಮ ಮನೆಯ ಗೋಡೆಯ ಮಣ್ಣು ಉದುರುವಂತೆ ಉದುರಿ ಟಿನ್ನು ಕಾಣಿಸುತ್ತಿತ್ತು. ಅಯ್ಯೋ, ಇಷ್ಟೇನೆ ಇದರ ಬಾಳು? ಈ ಮೋಟಾರಿಗಿಂತ ಎದುರು ಮನೆ ಬಡಗಿ ಪಶುಪತಿ ನನಗೆ ಮಾಡಿಕೊಟ್ಟಿರುವ ಒರಟೊರಟಾದ ಮರದ ಕುದುರೆ ಎಷ್ಟೋ ವಾಸಿ. ಕುದುರೆಗೆ ನಾನು ಪ್ರತಿನಿತ್ಯ ಮೈ ತೊಳೆಯುತ್ತಿದ್ದೆ. ಆದರೆ ಅಮ್ಮ ಏನೂ ಅನ್ನುತ್ತಿರಲಿಲ್ಲ. ಚೇಚು ಒಂದು ತನ್ನ ಮೋಟಾರಿಗೂ ಮೈ ತೊಳೆಯಲು ನನ್ನೊಡಗೂಡಿದಾಗ ಅಜ್ಜಿ ಕೂಗಿದರು. ಚೇಚು, ಬೇಡ ಬಾಯಿಲಿ. ಮಾಮಿ 4 ರೂಪಾಯಿ ಕೊಟ್ಟು ಮೋಟಾರ್ ತಂದಿದ್ದಾಳೆ, ನೀರಲ್ಲಿ ತೊಳೆದ್ರೆ ಹಾಳಾಗೋಗುತ್ತೆ. ಪಶುಪತಿ ಮರದ ಕುದುರೆಯನ್ನು ನನಗೆ ಪುಕ್ಕಟೆಯಾಗಿ ಮಾಡಿಕೊಟ್ಟಿದ್ದ. ಅದನ್ನು ನಾನು ಎಲ್ಲೆಂದರಲ್ಲಿ ಬಿಸಾಡುತ್ತಿದ್ದೆ. ಆದರೆ 4 ರೂಪಾಯಿನ ಮೋಟಾರು ಬಹು ಸೂಕ್ಷ್ಮ, ಶ್ರೀಮಂತರ ಮನೆಯ ಮಕ್ಕಳಂತೆ. ಮತ್ತೊಂದು ದಿನ ಚೇಚು ಆಡುತ್ತಿದ್ದ ಮೋಟಾರನ್ನು ಒಟಾರದ ಅಂಗಳದಲ್ಲಿ ಬಿಟ್ಟು ಮಲಗಲು ಹೊರಟು ಹೋಗಿದ್ದ. ರಾತ್ರಿ 10 ಗಂಟೆಯಲ್ಲಿ ಅಜ್ಜಿ ಮೋಟಾರನ್ನು ಜ್ಞಾಪಿಸಿಕೊಂಡು ಮೊಮ್ಮಗನನ್ನು ಶಪಿಸುತ್ತಾ ಅಂಗಳಕ್ಕೆ ಬಂದು ಹುಡುಕಾಡತೊಡಗಿದರು. ಮಂಜುಳಾ ತಮ್ಮ ಮನೆ ಬಾಗಿಲಿನಲ್ಲಿ ನಿಂತು ನಾಳೆ ಬೆಳಿಗ್ಗೆ ನೋಡೂರಂತೆ ಕತ್ತಲೆ ಆಯಿತು ಎಂದಾಗ ಅಜ್ಜಿ ರಾಗವಾಗಿ, ಯಾರಾದರೂ ತಗೊಂಡು ಹೋಗ್ಬಿಟ್ರೆ ಏನಮ್ಮ ಮಾಡೋದು? 4 ರೂಪಾಯಿ ಮೋಟಾರು ಎಂದರು. ತೆಂಗಿನ ಮರದ ಬುಡವೇ ನನ್ನ ಕುದುರೆಯ ಲಾಯ. ಆದರೂ ಅದಕ್ಕಿರಲಿಲ್ಲ ಯಾವುದೇ ಅಪಾಯ.
₹4 ಮೋಟಾರು ಒಂಟಿಯಾಗಿ ರಾತ್ರಿ ವಠಾರದ ಅಂಗಳದಲ್ಲಿರೋದು ಸಾಧ್ಯವಿರಲಿಲ್ಲ. ಒಡವೆಗಳನ್ನು ಹೇಳಿಕೊಂಡ ಮಗುವಿನಂತೆ ನನ್ನ ಕುದುರೆ ಬಿಸಿಲಿನಲ್ಲಿ ಬೇಯುತ್ತಿತ್ತು, ಮಳೆಯಲ್ಲಿ ನೆನೆಯುತ್ತಿತ್ತು, ನನ್ನ ಗೆಳೆಯರ ಕೈಯಲ್ಲಿ ನುಜ್ಜಾಗುತ್ತಿತ್ತು. ನಾನೀಗ ಸುಮಾರಾಗಿ ಮಾತಾಡಲು ಕಲಿತಿದ್ದೆ. ಮಾತನಾಡುವುದನ್ನು ಕಲಿತಾಗ ನನಗೂ ಸಂಭ್ರಮ, ಮನೆಯವರಿಗೂ ಹಬ್ಬ. ನನ್ನ ಮಾತುಗಾರಿಕೆ ಕ್ರಮೇಣ ಹಳೆದಾಯಿತು. ಮಾತು ಕಲಿಯುವುದಕ್ಕೆ ಮುಂಚೆ ಹಿರಿಯರು ಮಾತನಾಡುವುದನ್ನು, ಬಾಯಿ ತಿರುಗಿಸುವುದನ್ನೇ ನೋಡಿ ನಾನು ಅನುಸರಿಸಲು ಯತ್ನಿಸುತ್ತಿದ್ದೆ. ಇತರರ ಮಾತು ನನ್ನ ಬಾಯಿಯಿಂದ ತೊದಲಾಗಿ ಹೊರಡುತ್ತಿತ್ತು. ನನ್ನ ತಾಯಿ ವಠಾರದಲ್ಲಿದ್ದ ಎಲ್ಲರಿಗೂ ಸುಬ್ಬಿಯಾಗಿದ್ಲು, ಆದುದರಿಂದ ನನಗೂ ಸುಬ್ಬಿ. ನಾನು ಎಂದು ಅವಳನ್ನು ಅಮ್ಮ ಎಂದು ಕರೆಯಲಿಲ್ಲ. ಮಾತನಾಡುವುದು ಸುಮಾರಾಗಿ ಬಂದ ಮೇಲೆ ಸುತ್ತಮುತ್ತಲಿನ ಪದಾರ್ಥಗಳಲ್ಲಿ ನನ್ನ ಕುತೂಹಲ ಕೆರಳತೊಡಗಿತು. ನಾನು ಉಷಾ ಹೊಸ ಸಂಶೋಧನಾ ಸಾಹಸ ಕೃತ್ಯಗಳನ್ನು ಒಟ್ಟಾಗಿ ಮಾಡುತ್ತಿದ್ದೆವು. ಚೇಚುವು ಆಗಾಗ್ಗೆ ಸಹಾಯ ಮಾಡುತ್ತಿದ್ದ. ಈ ಮಧ್ಯೆ ಸುಬ್ಬಿಗೆ ವಾಂತಿ ಆಗಲು ಪ್ರಾರಂಭವಾಯಿತು. ವಠಾರದ ಬಚ್ಚಲಿನಲ್ಲಿ ಅವಳು ತಿಂದುದನ್ನೇ ಬಗ್ಗಿಸಿ ಸಂಕಟ ಪಡುತ್ತಾ ನನಗೆ ಬೋಸಿಲಿ ನೀರು ತಗೊಂಬ ಎಂದಳು. ನಾನು ನೀರು ತಂದುಕೊಟ್ಟೆ. ಹತ್ತಿರದಲ್ಲೇ ನಿಂತಿದ್ದ ಅಜ್ಜಿ, ಪರವಾಗಿಲ್ಲ, ಏನಾದರೂ ಹೇಳಿದ್ರೆ ಮಾಡುವ ಹಾಗಾದ್ಲು ಎಂದರು. ನಾನು ಕಣ್ಣು ಬಿಡುತ್ತಾ ಬಲಗೈ ಹೆಬ್ಬೆರಳು ಚೀಪತೊಡಗಿದ್ದೆ. ಅದನ್ನು ನೋಡಿ ಅಜ್ಜಿ ಹಿಂದೆ ಸರಿದು, ಥೂ ತೆಗಿ ಕೈನ, 1.5 ವರ್ಷ ಆದರೂ ಬೆಳ್ಚೀಪ್ತೀಯ, ಎಂಜಿಲು ಮಡಿ ಒಂದೂ ಇಲ್ಲ ಎಂದರು. ಅಜ್ಜಿಯ ದನಿಗೆ ಬೆದರಿ ನಾನು ಬಾಯಿಂದ ಬೇಳು ತೆಗೆದು ನಿಂತೆ. ಆ ಬೋಸಿಲಿರೋ ನೀರಲ್ಲಿ ಕೈ ತೊಳ್ಕೊ, ಎಂಜಿಲಿನ್ನು ಎಲ್ಲ ಕಡೆನೂ ಬೆರೆಯುತ್ತೆ. ನನಗೆ ಎಂಜಿಲು ಮಡಿಯ ಶಿಕ್ಷಣ ಕೊಟ್ಟು ಅಜ್ಜಿ ಸುಬ್ಬಿಯ ಕಡೆ ತಿರುಗಿ, ಎಷ್ಟು ತಿಂಗಳಾಯಿತು ಎಂದು ಪ್ರಶ್ನಿಸಿದರು. 3 ಆಯಿತು. ಈ ಸಲವಾದರೂ ದೇವ್ರ ದಯೆಯಿಂದ ಗಂಟಾದರೆ ಸಾಕು. ವಾಂತಿ ಮಾಡಿ ಬಳಲಿದ್ದ ಸುಬ್ಬಿಗೆ ಒಬ್ಬಳೇ ಹೋಗುವುದಾಗಲಿಲ್ಲ. ಅಜ್ಜಿಯ ಮಡಿಯಲ್ಲಿದ್ದುದರಿಂದ ಮನುಷ್ಯ ಮಾತ್ರದವರನ್ನು ಮುಟ್ಟುವ ಹಾಗಿರಲಿಲ್ಲ. ಅವರು ಯಾವಾಗ ಮೈಲಿಗೆ ಮುಟ್ಟುತ್ತಿದ್ದರೋ ಆ ಬ್ರಹ್ಮನಿಗೆ ಗೊತ್ತು. ಆಟದ ಉತ್ಸಾಹದಲ್ಲಿ ನಾವು ಕುಣಿದಾಡುವಾಗ ಅಜ್ಜಿ ದೂರ ನಾನು ಮಡಿ ಎಂದು ನಮ್ಮನ್ನು ಗದರುತ್ತಿದ್ದರು. ಹಿತ್ತಾಳೆಯ ಚೊಂಬೊಂದರಲ್ಲಿ ನೀರು ತುಂಬಿಕೊಂಡು ತಾವು ಹೆಜ್ಜೆ ಇಡಬಹುದಾದ ಜಾಗಗಳೆಲ್ಲ ಮೊದಲು ನೀರು ಚಿಮುಕಿಸಿಕೊಂಡು ನಂತರ ಕಾಲಿಡುತ್ತಿದ್ದರು. ಮಂಜುಳಾ ಅಜ್ಜಿಯ ಮಡಿಯನ್ನು ಹಾಸ್ಯ ಮಾಡುತ್ತಿದ್ದಳು. ಮಂಜುಳ ಎಂದರೆ ಅಜ್ಜಿಗೆ ವಿಶ್ವಾಸ. ಆದುದರಿಂದ ಮಂಜುಳಾ ಅಜ್ಜಿಯನ್ನು ಎದುರಿಗೆ ಹಾಸ್ಯ ಮಾಡುತ್ತಿದ್ದಳು. ಅಲ್ಲ ಅಜ್ಜಿ, ನಲ್ಲಿಗೆ ಹುಳಿ ಹಾಕಿದ್ರೆ ನೀರು ಮಡಿಯಾಯಿತೋ ನಲ್ಲಿ ಮಡಿಯಾಯಿತೋ? 2 ಮಡಿಯಾದ ಹಾಗೆ ನಲ್ಲಿ ಮಡಿಯಾಯಿತು, ನೀರು ಹೇಗಾಯಿತು? ನೀವು ಹುಳಿ ಹಾಕಿದ್ದು ನೀರಿಗೇನಲ್ಲ, ನಲ್ಲಿಗೆ ತಾನೇ. ಈ ಪೈಪಿಗೆ ನೀರು ತಿರುಗಿಸ್ತವ್ರು ಯಾವ ಜಾತಿಯೋ ಏನೋ. ಆಗ ಅಜ್ಜಿ ರೇಗ್ತಾ ಇದ್ರು. ಮುದುಕಿನ ಯಾಕೆ ಗೋಳಾಡಿಸ್ತ್ಯಾ? ನಾನು ಋಷಿ ಪಂಚಮಿ ಮಾಡಿದ್ದೀನಿ, ಆದ್ದರಿಂದ ಸ್ವಲ್ಪ ವ್ರತ ಕೆಡಬಾರ್ದು. ವಠಾರದ ತುಂಬ ಹೆಂಗಸರು ಹುಡುಗಿಯರಿದ್ದರಿಂದ ತಿಂಗಳಲ್ಲಿ 30 ದಿನವೂ 3 ದಿನದ ರಜೆಯಾದವರು ಯಾರಾದರೂ ಇರ್ತಿದ್ರು. ಆಗ ಬೆಳಗಿನ ಹೊತ್ತು ಹಿಂಭಾಗದಲ್ಲಿದ್ದ ನಲ್ಲಿಯ ಬಳಿಗೆ ಅಜ್ಜಿ ಬರುವುದೆಂದರೆ ದೊಡ್ಡ ಸಂಭ್ರಮ. ಅಜ್ಜಿ ಮುಚ್ಚಿದ ಬಾಗಿಲಿನ ಹಿಂದೆ ಹೋದ್ಲೇನೆ ಅವಳು ಒಳಗೆ. ನಾನು ನಲ್ಲಿ ಹತ್ರ ಇರೋವರೆಗೆ ಅವಳು ಒಳಗೆ ಹೊರಗೆ ಇರಕ್ಕೆ ಹೇಳು. ಕಿಟಕಿ ಬಾಗಿಲಿನಿಂದ ಇನುಗ್ಬೇಡ ಅಂತ ಹೇಳು. ಗಟ್ಟಿಯಾಗಿ ಮಾತಾಡಬಾರ್ದು. ಅವಳ ಸದ್ದು ನನ್ನ ಕಿವಿ ಮೇಲೆ ಬಿದ್ದರೆ ಪುನಃ ಸ್ನಾನ ಮಾಡಬೇಕಾಗತ್ತೆ. ನಾನು ಸ್ನಾನ ಮಾಡಿ ಒಗೆದ ಮಡಿ ಸೀರೆ ಇಲ್ಲೇ ಕಟ್ಟಿರ್ತೀನಿ. ಅದನ್ನು ಒಳಗೆ ತಗೊಂಡು ಹೋಗೋವರೆಗೂ ಅವಳು ಹೊರಗಡೆಗೆ ಬರಲೇಬಾರ್ದು ಎನ್ನುತ್ತಿದ್ದರು. ಮಂಜುಳಾ ಮಾತಿಗೆ ಮೊದಲು ಮಾಡುತ್ತಿದ್ದಳು. ಮಾತಾಡಿದ್ರೆ ಏನಾಗುತ್ತೆ? ಹೋಗಲಿ, ನೀವು ಪರಸ್ಪರ ಒಬ್ಬನೊಬ್ಬರು ನೋಡೋದು ಬೇಡ. ಆದರೆ ನಿಮ್ಮ ಸೀರೆ ಕಟ್ಟಿದ್ರು ಅವಳು ಯಾಕೆ ಹೊರಗೆ ಬರಬಾರ್ದು? ಅವಳೇನ ಸೀರೆ ಕಡೆ ನೋಡಬೇಡ ಅಂದ್ರಾಯ್ತು. ನಿಮ್ಮ ಸೀರೆಗೇನು ಕಣ್ಣಿಲ್ಲ ಅವಳು ನೋಡೋದಕ್ಕೆ? ನಿನ್ನ ಕೈಲಿ ಮಾತಾಡೋರಿಗೆ ಬುದ್ಧಿ ಇಲ್ಲ. ಹಾಗಲ್ಲ ಅಜ್ಜಿ, ನಾನು ಸ್ವಲ್ಪ ಈ ವಿಷಯವನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಳೋಣ ಅಂತ. ನಾಳೆ ನಾನು ಋಷಿ ಪಂಚಮಿ ಮಾಡಿದ್ರೆ ಇವೆಲ್ಲ ಸರಿಯಾಗಿ ತಿಳ್ಕೊಬೇಕಲ್ಲ. ನನಗೆ ಒಳಗೆ ಕೆಲಸ ಇದೆ, ಆಮೇಲೆ ವಿಷಯನ ನಿಧಾನವಾಗಿ ಚರ್ಚೆ ಮಾಡೋಣ ಎನ್ನುತ್ತಿದ್ದರು ಅಜ್ಜಿ. ಮನೆಯಲ್ಲಿ ಮುಸಿರೆಯ ಹಾವಳಿಯಂತೂ ಅಸಾಧ್ಯವಾಗಿತ್ತು. ಉಪ್ಪು ಬೆರೆತಿದ್ದ ಪ್ರತಿಯೊಂದು ಅವರ ದೃಷ್ಟಿಯಲ್ಲಿ ಮುಸುರೆ.
ಒಂದು ಸಲ ಅಜ್ಜಿಯ ಮನೆಯವರೆಲ್ಲ ಎಲ್ಲೋ ಹೋಗಿದ್ದರು. ಆಗ ದೂರದ ನೆಂಟನೊಬ್ಬ ಬಂದಿದ್ದನಂತೆ. ಅಜ್ಜಿ ಅವನಿಗೆ ಅವಲಕ್ಕಿ ಕೊಟ್ಟು ಉಪಚರಿಸಿದರು. ಅವನು ಅವಲಕ್ಕಿ ತಿಂದು ಎಲೆಯನ್ನು ಬಿಸಾಡಿ ಹೊರಟು ಹೋಗಿದ್ದ. ಮನೆಗೆ ಅಪೂರ್ವವಾಗಿ ಬಂದಿದ್ದವರಿಗೆ ಗೋಮೆ ಇಟ್ಟೋಗು, ಮನೇಲಿ ಯಾರೂ ಇಲ್ಲ ಅಂತ ಹೇಳೋದು ಹೇಗೆ? ಅವನು ಹೋದ ಮೇಲೆ ಅಜ್ಜಿಗೆ ಅದನ್ನು ತಿಂದ ಸ್ಥಳದ ಸುತ್ತಲೂ ನೀರಿನ ಪರಿವೇಶ ಕಟ್ಟುವುದೇ ಒಂದು ಕೆಲಸವಾಗಿತ್ತು. ಆ ನೀರು 5 ನಿಮಿಷಕ್ಕೆ ಒಣಗಿ ಹೋಗುತ್ತಿತ್ತು. ಅಜ್ಜಿ ಪಕ್ಕದಲ್ಲೊಂದು ತಾಲಿ ಇಟ್ಟುಕೊಂಡು ಮತ್ತೆ ಮತ್ತೆ ನೀರಿನಿಂದ ತಿಂದ ಜಾಗವನ್ನು ಗುರುತು ಮಾಡುತ್ತಿದ್ದರು. ತಾವು ಎದ್ದು ಹೊರಗೆ ಹೋಗಿ ಗುರುತು ಮಾಡಿದ ನೀರು ಆರಿ ಹೋದರೆ ಆಮೇಲೆ ಆ ಸ್ಥಳ ಯಾವುದು ಎಂದು ಕಂಡುಹಿಡಿಯುವುದು ಹೇಗೆ? ಅಜ್ಜಿ ಮಡಿಯಲ್ಲಿದ್ದುದರಿಂದ ಅವರು ಗೋಮೆ ಇಡುವ ಹಾಗಿರಲಿಲ್ಲ. ತಾಲಿಯಲ್ಲಿದ್ದ ನೀರೇನೋ ಮಡಿಯದೆ, ಆದರೆ ತಿಂದು ಹೋದವನು ಅಡಿ ಮೈಲಿಗೆಯಲ್ಲಿದ್ದವನಲ್ಲ. ಅಜ್ಜಿಗಂತೂ ಎದ್ದು ಎದ್ದು ನೀರಿನ ಪರಿವೇಶ ಕಟ್ಟಿ ಸೊಂಟವೆಲ್ಲ ನೋಯತೊಡಗಿತು. ಅಷ್ಟರಲ್ಲಿ ಮಂಜುಳಾ ಅಜ್ಜಿಯ ಮನೆಗೆ ಹೋದಳು. ಅಜ್ಜಿ ಬೆಟ್ಟದ ಹೊರೆ ಕಡಿಮೆ ಆದಂತೆ, ಸದ್ಯ ಬಾಮ್ಮ ತಾಯಿ ಬಾ, ನನ್ನ ಸೊಂಟವೆಲ್ಲ ಹಾಳಾಗೋಯ್ತು. ಮಂಜುಳಾ ಗಾಬರಿಯಾಗಿ, ಯಾಕಜ್ಜಿ, ಎಲ್ಲಾದರೂ ಬಿದ್ದು ಸೊಂಟಕ್ಕೆ ಎನ್ನುವಷ್ಟರಲ್ಲಿ, ಅದೇನಿಲ್ಲಮ್ಮ, ನೋಡು ಅಲ್ಲಿ ಸ್ವಲ್ಪ ಗೋಮೆ ಇಟ್ಬಿಡು. ಎಲ್ಲಿ ಅಜ್ಜಿ? ಈಗ ತಾನೇ ಗುರುತು ಮಾಡಿದ್ದೆ. ಏನು ಹಾಳು ನಿಲುವು, ಒಂದು ತಾಲಿ ನೀರನ್ನು ಹೀಬಿಟ್ಟಿದೆ, ಅದೇ ಅಲ್ಲೇ ಮುಸ್ರೆ ಆಗಿದೆ, ಗೋಮೆ ಇಟ್ಬಿಡಮ್ಮ. ಮಂಜುಳಾಗೆ ಸನ್ನಿವೇಶ ಅರ್ಥ ಆಯಿತು. ಅವಳು ಸೊಂಟದ ಮೇಲೆ ಕೈಯಿಟ್ಟು ನಗುತ್ತಾ, ಅಜ್ಜಿ, ಗೋಮೆ ಇಡೋ ಉದ್ದೇಶ ಏನು ಎಂದಳು. ಚೂರು ಪಾರು ನೆಲದ ಮೇಲೆ ಬಿದ್ದಿರತ್ತೆ, ಇರುವೆ ಬರದೇ ಇಲ್ಲಿ ಅಂತ ಗೋಮೆ ಇಡಬೇಕು. ಸರಿ, ಒಪ್ಕೊಂಡೆ. ಆದರೆ ಎಲ್ಲಿ ಎಂಜಲು, ಎಲ್ಲಿ ಮುಸ್ರೆ ಬಿದ್ದಿದೆ ಅನ್ನೋ ಗುರುತೇ ಇಲ್ವಲ್ಲ. ಆದರೂ ಯಾಕೆ ಗೋಮೆ? ಅಜ್ಜಿಗೂ ಆ ಎಂಜಲು ಸ್ಥಳವನ್ನು ಕಾದು ಕಾದು ಸಾಕಾಗಿತ್ತು. ನಿನ್ನ ಕೈಲಾದರೆ ಗೋಮೆ ಇಡು, ಇಲ್ಲದೇ ಇದ್ದರೆ ಹೋಗು, ನಾನು ಇನ್ಯಾರನ್ನಾದರೂ ಕರಿತೀನಿ. ಮಂಜುಳಾ ಹೆಚ್ಚು ಮಾತನಾಡದೆ ನೀರು ತಂದು ಜಿಪುಣತನ ನಿಧಿ ಕಾಯುವಂತೆ ಅಜ್ಜಿ ಕಾದಿರಿಸಿದ್ದ ಸ್ಥಳವನ್ನು ನೀರಿನಿಂದ ಮಡಿ ಮಾಡಿದರು. ಮಾಡಿರಿಸಿದ್ದ ತಿಂಡಿಗಳನ್ನು ಬುಟ್ಟಿಗಳಲ್ಲಿ ತುಂಬಿ ಗೋಡೆಯ ಮೊಳಗೆ ನೇತು ಹಾಕುವುದು ಅವರ ಮನೆಯ ಪದ್ಧತಿ. ಒಂದು ದಿನ ಚಕ್ಕುಲಿ ಮಾಡಿ ಹೊರಗೆ ತಗುಲಿ ಹಾಕಿದ್ದರು. ಮಾರನೆಯ ದಿನ ಕೋಡ್ಬಳೆ ಮಾಡಿ ಬುಟ್ಟಿಯಲ್ಲಿ ತುಂಬಿದ್ದರು. ಸೊಸೆ ಎಲ್ಲೋ ಹೊರಗೆ ಹೋಗಿದ್ದಳು. ಅಜ್ಜಿ ಹೊರಗೆ ಬಂದು, ಸುಬ್ಬಿ, ಕೊಂಚ ಬಾ ಎಂದರು. ಸುಬ್ಬಿಯ ಹಿಂದೆ ಮಂಜುಳಾ, ನಾನು, ಉಷಾ ಎಲ್ಲರೂ ಹೋದೆವು. ಕೋಡ್ಬಳೆ ನೇತಾಕಬೇಕಿತ್ತು. ಸ್ವಲ್ಪ ಮೊಳೆಗೆ ಗೋಮೆ ಇಡ್ತೀಯಾ? ಹಾಗಂದ್ರೆ? ಸುಬ್ಬಿ ಕಣ್ಣು ಬಿಟ್ಟಳು. ಅಂದರೆ ಮೊಳೆನ ನೀರಿನಿಂದ ಸವರ್ಬಿಡು. ನೆನ್ನೆ ಆ ಮೊಳೆಗೆ ಚಕ್ಕುಲಿ ಬುಟ್ಟಿ ತಗ್ಲಾಕಿತ್ತು. ಚಕ್ಕುಲಿ ಕೋಡ್ಬಳೆ ಎರಡು ಮುಸ್ರೆ, ಆದರೆ 2 ಮುಸ್ರೆ ಬೆರೆಯಬಾರದು. ಸುಬ್ಬಿ ವಿಧೇಯಳಂತೆ ಮೊಳೆಯನ್ನು ತೊಳೆದು ಗಂಭೀರವಾಗಿ, ಬುಟ್ಟಿ ಗೋಡೆಗೆ ಏಕವಾಗಿತ್ತಲ್ಲ, ಗೋಡೆಗೂ ಸ್ವಲ್ಪ ತೊಳೆದ್ಬಿಡ್ಲೆ ಎಂದಳು. ಮಂಜುಳಾ ಉಕ್ಕಿ ಬರುತ್ತಿದ್ದ ನಗುವನ್ನು ಒತ್ತಿ ಹಿಡಿದಿದ್ದಳು. ಹಾಗೆ ಮಾಡು ನಂತಾಗಿ. ಚಕ್ಕುಲಿ ಹಾಕಿದ ಬುಟ್ಟಿ ಇದಕ್ಕಿಂತ ದೊಡ್ಡದೋ ಹೇಗೆ? ದೊಡ್ಡದಾಗಿದ್ದರೆ ಸ್ವಲ್ಪ ಅಗಲವಾಗಿ ಗೋಮೆ. ಅಜ್ಜಿಗೆ ಆಗ ಅವಳ ಮಾತಿನ ಅರ್ಥವಾಯಿತು. ನಿಮಗೆಲ್ಲ ಹಾಸ್ಯ ನನ್ನ ಮಡಿ ಅಂದರೆ ಎಲ್ಲ ಮಂಜುಳಾ ಹೇಳ್ಕೊಟ್ಟಿರ್ಬೇಕು. ಅದೇನಾದರೂ ಇರಲಿ, ನನಗೂ ಉಷೆಗೂ ಒಂದೊಂದು ಕೋಡ್ಬಳೆ ಸಿಕ್ಕಿತ್ತು. ಇಲ್ಲಿ ತಿನ್ಬೇಡಿ, ಚೂರು ಉದ್ರಬಾರ್ದು, ನಿಮ್ಮ ಮನೆಗೆ ಹೋಗಿ ಏನೇನು ಅನಾಚಾರ ಬೇಕಾದರೂ ಮಾಡ್ಕೊಳ್ಳಿ ಎಂದು ಅಜ್ಜಿ 100 ಬಾರಿ ಎಚ್ಚರಿಕೆಯನ್ನಿಟ್ಟು ನಮ್ಮನ್ನು ಹೊರಗೆ ಕಳುಹಿಸಿದರು. ನವರಾತ್ರಿಯ ಉತ್ಸವ ಮೈಸೂರಿಗೆ ಹೊಸ ಕಳೆಯನ್ನು ತಂದಿತ್ತು. ಮೈಸೂರು ಶೃಂಗರಿಸಿಕೊಂಡು ನವ ವಧುವಿನಂತೆ ಮೆರೆಯಿತು. ಅಪ್ಪನಿಗೆ ಸ್ಕೂಲಿಗೆ ರಜಾ ಆದುದರಿಂದ ಸುಬ್ಬಿಗೆ ಏನೋ ಒಂದು ಬಗೆಯ ಉತ್ಸಾಹ, ಸಮಾಧಾನ. ಆದರೆ ಆ ಸಮಾಧಾನ ಬಹಳ ಹೊತ್ತು ಉಳಿಯಲಿಲ್ಲ. ರಜೆಯಲ್ಲಿ ನಾನು ಅಪ್ಪನೊಂದಿಗೆ ಆಟವಾಡಬಹುದು. ಇದನ್ನು ನೀವು ತಿಳ್ಕೊಬೇಕಂದ್ರೆ ಮುಂದಿನ ಸಂಚಿಕೆಗಳನ್ನು ಕೇಳಲೇಬೇಕು. ಹೀಗೆ ಕೇಳ್ತಾ ಇರಿ. ನನ್ನ ರಕ್ಷ್ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.